ಇದು ಗಂಜಾಲೆ. ಇದು ನೀವು ಕಿಡ್ನಿ ಫೇಲ್ ಆದವ್ರಿಗೆ ಕರೆಕ್ಟಾಗಿ ಒಂದು ತಿಂಗಳು ಗಂಜಿ ಮಾಡ್ಕೊಂಡ್ರೆ ನಿಮಗೆ 50% ರಿಕವರ್ ಆಗುತ್ತೆ. ಶುಗರ್ ಬಿ ಪಿಗೆಲ್ಲ ತಲೆಗೆಡಿಸ್ಕೊಡಿ, ನಾರ್ಮಲ್ ಆಗಿಬಿಡುತ್ತೆ. ಸೊ ಇದು ನಿಮಗೆ ಸ್ಟೈಲಿಶ್ ಫುಡ್ ಅವರಿಗೆ ಏನಾಗುತ್ತೆ, ಸಣ್ಣ ಅಕ್ಕಿ ಬೇಕು ಅಂತ ಆಸೆ ಪಡೋರಿಗೆ ಇದು ರಾಯಚೂರು ಸೋನಮ್ ಅಂತ. ನಂದೀಗ 2 ವರ್ಷ ಆಯಿತು. ಈ ಸತಿ ಅಕ್ಕಿ ಮಾಡಿ ಖಾಲಿ ಮಾಡ್ತೀನಿ. ಇಲ್ಲಿ 2 ಡ್ರಮ್ ಇದೆ, ಅಲ್ಲಿ 3 ಡ್ರಮ್ ಇದೆ. ಹೋದ ವರ್ಷದ್ದು 17 ಕ್ವಿಂಟಲ್ ಅರ್ಧ ಎಕರೆಗೆ ಬೆಳೆದೆ. ಬರೀ ಸಗಣಿ ಗೊಬ್ಬರ ನಾವು ಒಂದು ಸ್ಪ್ರೇ ಮಾಡಿದ್ವಿ. ಉದಾಹರಣೆ ಅಲ್ಲಿ ತೋರಿಸ್ತೀನಿ, ಬಾಟ್ಲಿದೆ ಒಂದು. ಇದರಲ್ಲಿ ಹೆಂಗೆ ಮಾಡಿದ್ದೀವಿ ಅಂದರೆ, ಇದೊಂದು ಪ್ರಾಡಕ್ಟು ರಾಮಚಂದ್ರ ಮಾಡಿದ್ವಿ, ನನಗೆ ಇಷ್ಟ ಉಳಿದಿದೆ. ಈಗ ಈ ಥರದ್ದು ಇದನ್ನ 63 ವೆರೈಟೀಸ್ ಹಾಕ್ತಾರೆ. ಆ್ಯಕ್ಚುಲಿ ನೀವು ಯಾವುದೇ ಗೋಮೂತ್ರ ಸಗಣಿದು ಮಾಡಿದರೆ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಇದ್ರಲ್ಲಿ ಗ್ಯಾಸ್ ಬರೋಲ್ಲ. ಎಷ್ಟು ದಿವಸ ಇಟ್ಟರು ಗ್ಯಾಸ್ ಪರ್ಮೆಂಟ್ ಆಗುತ್ತೆ. 1 ಲೀಟ್ರಿಗೆ 15 ml ಹಾಕೊಂಡು ಸ್ಪ್ರೇ ಮಾಡಿಬಿಟ್ರೆ, ಫಸ್ಟ್ ನಾಟಿ ಮಾಡಿದವಾಗ ಫಸ್ಟ್ 15 ml, ಆಮೇಲೆ 20 ml, ಆಮೇಲೆ ಥರ್ಡಾಗಿ 30 ml. ಆ್ಯಕ್ಚುಲಿ ಈ ಸತಿ ಬೆಳೆದಿರೋ ಭತ್ತ ನಮ್ಗೆ ಇದು ರತ್ನಚೂಡಿ ಅಂತ ಬೆಳೆದಿದ್ವಿ. ಇದೊಂದು 3 ಅಡಿವರೆಗೆ ಹುಲ್ಲು ಬರಬೇಕಿತ್ತು. ನಾನು ವಿಡಿಯೋ ಶೇರ್ ಮಾಡ್ತೀನಿ. ಒಂದು ಇಷ್ಟೇ ಹತ್ರ 3 ಅಡಿ ಬರಬೇಕು. ಇಷ್ಟು ಬಂತು ನನಗೆ ಭತ್ತ ಹೈಟ್ ಹುಲ್ಲು. ಈ ಹೈಟನ್ನು 4 ಅಡಿ ಹೆಚ್ಚು ಕಡಿಮೆ ಅಲ್ವಾ ಇಲ್ಲಿ ಸೈಜ್ಗೆ 4.5 ಫೀಟ್ ಬಂತು. ಹಾಸ ಹೋಗ್ಬಿಡ್ತು ಕೊಯ್ಯೋರು ಒಂದು. ಮತ್ತು ಇದಕ್ಕೆ ಬೆನಿಫಿಟ್ ಅಂದರೆ ಇದು ಉದುರಲ್ಲ, ಭತ್ತ ಉದುರೋದು ಕಡಿಮೆ, ಒಣಗಿದ್ರೂ ಉದುರಲ್ಲ. ಕೆಂಪು ಭತ್ತ, ಅಕ್ಕಿ ವೈಟು. ಇದನ್ನ ಈ ಸತಿ ನಾನು ಟೋಟಲ್ ಅವರು ಹೇಳಿದವಾಗಲೇ ಹೇಳಿದೆ, ನನಗೆ ಎಕ್ಸ್ಚೇಂಜಲ್ಲಿ ಬಂತು. 1 ಕ್ವಿಂಟಲ್ನ ಬೀಜ ಭತ್ತ ಕೊಡ್ತೀನಿ. ಯಾರಿಗಾರು 80 ರೂಪಾಯಿ ಹಂಗೆ ಕೊಡ್ತೀನಿ. ಕೊರಿಯರ್ಗಿರೋ ನಾನು ಮಾಡಲ್ಲ. ಬೇಕಾದವ್ರು ಬಂದು ತಗೊಂಡು ಹೋಗ್ಬೋದು. 5 kg ಮೇಲೆ ಒಬ್ರಿಗೆ ಕೊಡೋದು, ಒಬ್ರಿಗೆ 5 kg ಕೊಡೋದು. ಅದಕ್ಕಿಂತ ಜಾಸ್ತಿ ನಾನು ಕೊಡೋಲ್ಲ. ಏನಾಗುತ್ತೆ, ನಾವು ಕಷ್ಟಪಟ್ಟು ಬೆಳೆದಿರೋದು ಈ ಸತಿ 16 ಕ್ವಿಂಟಲ್ ಬಂತು ತೂಕ ಮಾಡಿದ್ದು ಭತ್ತ ಅರ್ಧ ಎಕರೆಗೆ. ಖರ್ಚು ನನಗೆ ಕಟಿಂಗ್ ಬಿಟ್ಟು ಕುಯ್ಯೋ ಖರ್ಚು ಬಿಟ್ಟು 8,500 ಖರ್ಚಾಯ್ತು. ಆ ತೆವರಿ ಕಡಿಯೋದು ಅದು ಇದು ಅಂತ ಹೇಳಿದ್ರೆ, ಇಲ್ಲ ತೆವರಿ ಅಂತ ನಮ್ಮ ಕಡೆ ಹಂಚು ಅಂತೀವಿ. ಸೊ ಅದು ಕಡಿಯೋದು ಟ್ಯಾಕ್ಟ್ರು. ಅದು ಏನಾಯಿತು, ತೆವರಿ ಕಡಿಯೋದು ಅನ್ನೋರಿಗೆ 2 ಗಾಡಿ ಗೊಬ್ಬರ ಕೊಟ್ಟೆ. ಗೊಬ್ಬರದ ಬದಲಿಗೆ ಹಂಚು ಕೊಟ್ಟೆ. ಇನ್ನು ಉಳಿದವ್ರು ನಾಟಿಗೆ ಮಾತ್ರ 1,500 ಕೊಟ್ಟೆ. ಟ್ರ್ಯಾಕ್ಟ್ರಿಗೆ 2,000 ರೂಪಾಯಿ ಕೊಟ್ಟೆ. ಗೊಬ್ಬರ ಎಲ್ಲ ನಾವೇ ಹಾಕ್ಕೊಂಡ್ವಿ. ಕಳೆ ತೆಗಿಯೋಕೆ 1,000 ಕೊಟ್ಟೆ. ಕಟ್ಟಿಂಗಿಗೆ ಟೋಟಲ್ 2,150 ರೂಪಾಯಿ ಕೊಟ್ಟೆ. ಮಿಷಿನ್ನಿಗೆ ಒಂದು 1,800 ರೂಪಾಯಿ ಆಯಿತು. ಟೋಟಲ್ ಒಂದು 12,000 ಅರ್ಧ ಎಕರೆ ಮುಗೀತು. ನಾನೀಗಿದು ಮಾರ್ತೀನಿ ಅಂತ ಹೇಳಿದ್ರೆ ಅಕ್ಕಿ ಮಾಡ್ಕೊಡ್ತೀನಿ, ಏನಿಲ್ಲ 200 ರೂಪಾಯಿ ಮಾರ್ಬೋದು. ಮಿನಿಮಮ್ 200 ರೂಪಾಯಿ ಮಾರ್ಬೋದು. ಮಾರೋ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಫ್ರೆಂಡ್ ಸರ್ಕಲ್ಗೆ ಯಾರು ಬರ್ತಿರ್ತಾರೆ, ನೀವೆಲ್ಲ ಬರ್ತಾ ಇರ್ತೀರ, ಅವರಿಗೆಲ್ಲ ಅಕ್ಕಿ ಮಾಡಿದ್ರೆ ಮೊದಲೇ ಹೇಳ್ತೀನಿ, ನೋಡ್ರಪ್ಪ ಒಂದು 5 kg ಅಕ್ಕಿ ನೀವು ಊಟ ಮಾಡಿ, ರುಚಿ ನೋಡಿ. ಹೌದು, ಯಾಕೆ ಇನ್ನೊಂದು ಕಡೆ ಇನ್ನೊಂದು 4 ಜನ ನಿಮ್ಮಿಂದ ಚೇಂಜ್ ಆಗ್ತಾರೆ. ಸೊ ಇದನ್ನು 17 ಕ್ವಿಂಟಲ್ ಬೆಳೆದಿದೆ, ಇಷ್ಟು ಉಳಿದಿದೆ. ಅದು ಯಾರೊಬ್ಬರು ಡಾಕ್ಟ್ರು ಪಾಪ ಅಕ್ಕಿ ಮಾಡುತ್ತವಾಗ ಅವ್ರು ಕ್ಯಾನ್ಸರ್ ಪೇಷಂಟ್ಸ್ ಅವರು ಇದೆಲ್ಲ ಕೊಡುತ್ತಾರೆ. ಇವತ್ತು ಅಲ್ಲಿಗೆ ಹೋದೆ, ಅವರು ತುಂಬ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ನಂಜನಗೂಡಲ್ಲೊಬ್ಬರು ಮಾಡ್ತಾರೆ ಆಯುರ್ವೇದಿಕ್ ಮೆಡಿಸಿನ್, ಶುಗರು ಬಿ ಪಿ ಕ್ಯಾನ್ಸರ್ ಎಲ್ಲ ಗುಣ ಮಾಡಿಕೊಡ್ತಾರೆ. ಸೊ ಅವರು ಅಂಥವ್ರು ಹೇಳಿದವಾಗ ಪೇಷಂಟ್ಸಿಗೆ ಅಂತ ನನಗೆ ಊಟಕ್ಕೆ ಬೇಕು. ನನ್ನ ಊಟ ಆಯ್ತು. ನನ್ನ ಹತ್ರ ಈಗ ಇನ್ನೊಂದು 10 kg ಇದೆ. ಇದಿಷ್ಟು ಈ ಡ್ರಮ್ ಬರೀ ಇದು 2ನೇ ವರ್ಷದ್ದಿದೆ. ಇನ್ನೊಂದು 8 ಕ್ವಿಂಟಲ್ ಇದೆ, ಅದನ್ನು ಓಪನ್ ಮಾಡಲ್ಲ ಈಗ, ನೆಕ್ಸ್ಟ್ ಇದು ಮಾಡ್ತೀವಿ. ಇದು ಮುಗೀತೀಗ. ಇದೊಂದು ಡ್ರಮ್ಮು, ಇಲ್ಲಿ 2 ಡ್ರಮ್ ಇದೆ. ಅಕ್ಕಿ ಅಷ್ಟು ಕ್ಲೋಸ್. ಏನು ಕೆಮಿಕಲ್ಲೇ ಹಾಕಲ್ಲ, ತರದೇ ಇಲ್ಲ ನಮ್ಮ ಕೊಟ್ಟಿಗೆ. ಯಾವುದೇ ರೀತಿ ಕೆಮಿಕಲ್ ಹಾಕ್ತಲೇ ಇಲ್ಲ. ನಿಮ್ಮನೆ ತಯಾರಾಗೋ ಗೊಬ್ಬರದಿಂದ ಬೆಳೆಯೋದು. ಫ್ಯಾಕ್ಟ್ರಿ ನಾವೇ ಇಟ್ಕೊಂಡಿದ್ದೀವಲ್ಲ, ಹಸು ಫ್ಯಾಕ್ಟ್ರಿ. ಈಗ ಆರ್ಗ್ಯಾನಿಕ್ ಅಂದರೆ ನಮ್ಮ ಜನಗಳು ಏನು ಮಾಡ್ತೀರ ಗೊತ್ತಾ, ಹೊರಗಡೆಯಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತಂದು ಹಾಕೋದು ಆರ್ಗ್ಯಾನಿಕ್ ಅಲ್ಲ, ಸಾವಯವ ಅಲ್ಲ. ನಮ್ಮ ಹತ್ರ 2 ಹಸು ಇರಲಿ, ನಾನು ಹೇಳ್ಕೊಡ್ತೀನಿ. 10 ಎಕರೆ ಬೇಸಾಯ ಮಾಡೋಕೆ 2 ಎಕರೆ ಹಿಂಗೆ ಇದೊಂದು ಡ್ರಮ್ ಇಟ್ಕೊಳ್ಳಿ. ಸಗಣಿನ ಡೈರೆಕ್ಟ್ ಹಾಕೋದಕ್ಕೂ ಅದನ್ನು ಡಿಕಂಪೋಸ್ ಮಾಡಿ ಕೊಳಸಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಥರ ಮಾಡಿ ಹಾಕ್ಬೇಕು. ಅದಕ್ಕೆ ಏನೇನು ಹಾಕ್ಬೋದು, ತುಂಬ ವೆರೈಟಿ ಇದೆ. ಅದು ನೀವು ದಿನ ಇಡೀ ವಿಡಿಯೋ ಮಾಡಿದ್ರೂ ಮುಗಿಯಲ್ಲ, ಅಷ್ಟು ವೆರೈಟಿಗಳು ಹಾಕ್ಬೋದು. ಎಳ್ನೀರು ಹಾಕ್ತೀವಿ, ಗೋಮೂತ್ರ, ಸಗಣಿ, ಬೆಲ್ಲ, ಅಕ್ಕಿ ಹಿಟ್ಟು, ಇನ್ನು ಪಚ್ಚಬಾಳೆಹಣ್ಣು, ಆ್ಯಪಲ್ ಎಲ್ಲ ತಂದು ಹಾಕಿದ್ದೀವಿ. ಬೂದಿ ಸುಟ್ಟು, ಈಗ ನಿಮ್ಮದಲ್ಲಿಂಥ ಗರಿಗಳೆಲ್ಲ ಕೆಮಿಕಲ್ ಪ್ಲಾಸ್ಟಿಕ್ ಹಾಕಿ ಸುಡಬೇಕು. ಆ ಬೂದಿ ಹಾಕಬೇಕು. ಎಕ್ಕದ ಎಲೆ ಒಂದು 2 kg, ಬೇವಿನ ಸೊಪ್ಪು ಒಂದು 2 kg ಎಲ್ಲ ಹಾಕಿ ಡೈರೆಕ್ಟ್ ಹಾಗೆ ಸುರಿದ್ರೆ ಸತ್ತೇ ಹೋಗ್ಬಿಡುತ್ತೆ ತೆಂಗಿನ ಮರ ಅದು. ಸೊ ಅದನ್ನು ಡೈಲ್ಯೂಟ್ ಮಾಡಿ ಹಾಕಬೇಕು. ಸೊ ಅದನ್ನು ಹೋದರೆ ನಾವು ಗೋನಂದ ಜಲ ಅಂತ ಮಾಡ್ತಾರೆ. ದನ ಸತ್ತೋದ್ರೆ ಅದನ್ನು ಡ್ರಮ್ಗೆ ಹಾಕಿ ಕೊಳಿಸೋದು, ಕರು ಸತ್ತೋದ್ರೆ ಅದನ್ನು ಮಾಡಿ ಅದೊಂದು ಗ್ರೂಪಲ್ಲಿ ಗೋನಂದ ಜಲ ಇದೆ ಅಂತೇಳಿ ಹಾಕಿದೆ, ಸೇಲ್ಗಿದೆ ಅಂತೇಳಿ 150-200 ರೂಪಾಯಿ ಲೀಟ್ರ್ ಹಾಕಿದೆ. ಆಗದೆ ಇರೋರು ಕೆಲವರನ್ನು ಗೋಕೃಪಾಮೃತನ ಮಾರ್ತಿದ್ದಾರೆ ಅಂತೇಳಿ ಹಾಕ್ಬೋದು. ಗೋಕೃಪಾಮೃತ ಫ್ರೀ, ಯಾರು ಮಾರಂಗಿಲ್ಲ ಅದನ್ನ, ಎಲ್ಲರಿಗೂ ಫ್ರೀ. ಆ ಕನೇರಿ ಮಠದ ಗುರುಗಳು ಕೊಟ್ಟರು ಫ್ರೀ. ಅದು ನಾನು ಮಾಡಿ ಗೋನಂದದೆಲ್ಲ ಆ ಥರ ಉಲ್ಟಾ ಮಾಡಿ ಹಾಕಿದ್ರು. ಸೊ ಅದ್ರ ಮೇಲಿಂದ ಸೇಲ್ಸ್ ಬೇಡ ಅಂದ್ಬಿಟ್ಟಿದ್ವಿ. ಯಾರಿಗೂ ಮಾರಲ್ಲ, ನನಗೆ ಏನು ಬೇಕೋ ಮಾಡ್ಕೊತೀವಿ, ಬೇಡ ನೀವು ಮಾಡ್ಕೊಳ್ಳಿ ಹೇಳ್ಕೊಡ್ತೀವಿ ಅಷ್ಟೇ, ಸೇಲ್ಸ್ ಬೇಡ ಅಂತ. ಈ ಕೊಟ್ಟಿಗೆ ತೊಳೆದ ನೀರು ಇವು ಗಂಜಲ ಎಲ್ಲದು ಬಂದು ಈ ತೊಟ್ಟಿಗೆ ಸ್ಟಾಕ್ ಆಗುತ್ತೆ. ಇಲ್ಲಿಗೆ ಮೋಟ್ರ್ ಹಾಕ್ಕೊಂಡು ಗದ್ದೆ ಹೊಡಿತೀವಿ. ಗೊಬ್ಬರ ಇದು ಭತ್ತ ಬೆಳೆಯೋಕ್ಕೆ. ಮತ್ತು ಈ ಬಾಳೆ ಎಲ್ಲ ಹಾಕಿದ್ವಿ, ಒಂದು 7 ವೆರೈಟಿ ಬಾಳೆ ಹಾಕಿದ್ವಿ. ಇದು ನಾವು ತಿನ್ನೋಕ್ಕೆ ಅಷ್ಟೇ ಬೆಳ್ಕೊಂಡಿರೋದು. ಫಸ್ಟ್ ಒಂದಷ್ಟೇ ನಾವು ಕೋಳಿ ಸಾಕಿದ್ವಿ. ಆ ಕೋಳಿನ ಹದ್ದು ಹೊಡೆಯುತ್ತೆ ಅಂತ ಇದು ಸಾಕಿ ಮಾಡಿದ್ವಿ. ಈ ಇದಕ್ಕೆಲ್ಲ ಬರೀ ಇಷ್ಟ ಗಂಜಲದ ನೀರು ಅಷ್ಟೇ, ಬೇರೆ ಏನೂ ಹಾಕಲ್ಲ. ಸೈಜ್ ನೋಡಿ ವೆರೈಟಿ ಒಳ್ಳೆ ಬಂದಿದೆ.
ಸರಿ ಸಾವಯವ ಕೃಷಿ ಮಾಡಿರೋದು ಸರಿ. ಏನು ಹಾಕಿಲ್ಲ, ಸಗಣಿ ಗೊಬ್ಬರ ಹೊತ್ತು ಹಾಕಿದೀವಿ. ಆಮೇಲೆ ಕೊಟ್ಟಿಗೆ ತೊಳೆದ ನೀರು ಅಲ್ಲಿ ತುಟ್ಟಿ ಈಗ ನಾವೀಗ ಭತ್ತಕ್ಕೆ ಹೊಡೆಯಲ್ಲ. ಅವಾಗ ಏನು ಮಾಡ್ತೀವಿ, ಇಲ್ಲಿ ಮಧ್ಯೆ ಮಧ್ಯೆ ಹಾಯಿಸ್ಬಿಟ್ಬಿಡ್ತೀವಿ. ಅಲ್ಲೆಲ್ಲ ಮಧ್ಯ ಮಧ್ಯೆ ಲೈನ್ ಮಾಡಿದ್ವಿ, ಅಲ್ಲಿಂದ ಹಾಯಿಸ್ಬಿಡ್ತೀವಿ ಅಷ್ಟೇ, ಇನ್ನೇನು ಮಾಡಿಲ್ಲ. ನಿಮ್ಗೊಂದು ಬಾಳೆಗೊನೆ ಕೊಡ್ತೀನಿ ಟೇಸ್ಟ್ಗೆ, ಆ ಕಡೆ ಮಿಸ್ ಆಗಿ ಉಳಿದಿದೆ, ಅದಷ್ಟೇ ಚೆನ್ನಾಗಿದೆ. ಬಟ್ ಇದು ಒಳ್ಳೆ ಟೇಸ್ಟ್. ಇದು ನಿಮಗೆ ಈ ಶುಗರ್ ಇದ್ದವ್ರು ಮೊದಲೇ ಬಾಳೆಹಣ್ಣು ತಿನ್ನಬಾರ್ದು ಅಂತಾರೆ. ಇದು 2-3 ತಿನ್ನಿ, ಏನೂ ಆಗಲ್ಲ. ಬಿಫೋರ್ ಫುಡ್ಡು ನೀವು ಹಣ್ಣು ಹಂಪಲು ತಿಂದು ತರಕಾರಿ ತಿಂದರೆ ಆಮೇಲೆ ಊಟ ಮಾಡೋದು ಶುಗರ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಮೆಡಿಸಿನ್ನೇ ಬೇಡ. ಏನಂದರೆ ನಮಗೆ ಬಂದಿರೋ ಕಾಯಿಲೆಗಳು ಬರೋಕ್ಕೆ ಕಾರಣ ಇಷ್ಟ. ಹೆಚ್ಚ ಹಾಲು, ಗಾಣದ ಎಣ್ಣೆ, ಮೆನ್ಯೂರ್. ನೀವು ಸಕ್ಕರೆ ಚೇಂಜ್ ಮಾಡಿ, ಎಣ್ಣೆ ಚೇಂಜ್ ಮಾಡಿ, ಊಟ ತಿನ್ನಂಥ ಐಟಮ್ ಚೇಂಜ್ ಮಾಡಿ, ರಾಗಿ ಇದನ್ನು ಮೆನ್ಯೂರ್ ಇಲ್ಲದೆ ಬೆಳೆದಿರೋದು ಮಾಡಿ, ಆಟೋಮೆಟಿಕ್ ಕಾಯಿಲೆ ಕಂಟ್ರೋಲ್ ಬಂದೆ. ಗಾಣದ ಎಣ್ಣೆ ಅಂದರೆ ನಿಮಗೆ ಎತ್ತಿನ ಗಾಣದಲ್ಲಿ ಎಣ್ಣೆ ಮಾಡ್ತಾರೆ, ಇಲ್ಲ ಕರೆಂಟು ಮರದಲ್ಲಿ ಆಡಿಸ್ತಾರೆ. ಪ್ಯಾಕೆಟ್ ಎಣ್ಣೆ ಹೌದು, ಅದನ್ನೇ ಉಪಯೋಗಿಸಿ ಡೈಲಿ. ಈ ಪ್ಯಾಕೆಟ್ ಎಣ್ಣೆ ತರಬೇಡಿ, ಅದೆಲ್ಲ ವೇಸ್ಟೇಜು. ನೀವು ಗಾಣದ ಎಣ್ಣೆಗಳನ್ನು ನಿಮಗೆ ಅದರಲ್ಲಿ ತೆಂಗಿನ ಎಣ್ಣೆ ಆಗಲಿ, ಕಡಲೆಕಾಯಿ ಎಣ್ಣೆ, ಇವೆರಡೇ ಸಾಕು. ಕರಿಯೋಕ್ಕಾದ್ರೂ ತಿನ್ನೋಕ್ಕಾದ್ರೂ ಅದು ಅಷ್ಟು ಉಪಯೋಗಿಸಿ. ಆಲ್ಮೋಸ್ಟ್ ನಿಮ್ಗೆ ಇನ್ನು ನಾನ್ ವೆಜ್ ಬಿಟ್ಬಿಟ್ರಂತೂ ಇನ್ನೂ ಒಳ್ಳೆಯದೇ. ಅದು ನಿಮಗೆ ನಾಟಿ ಕೋಳಿ ತಿಂದರೆ ಪರವಾಗಿಲ್ಲ. ನಮ್ಗೆ ಗೊತ್ತಿಲ್ಲ, ನಾವು ಫುಲ್ಚಾರು ವೆಜಿಟೇರಿಯನ್. ನಾವು ಈ ಕೋಳಿ ತಿಂತಾ ಇದ್ರಲ್ಲ, ಫಾರಮ್ ಕೋಳಿ 35 ದಿವಸದ ಮರಿ ಅದು ಬೆಳೆಯೋಕ್ಕೆ ಬಿಡಲ್ಲ, ಇಂಜೆಕ್ಷನ್ ಕೊಟ್ಕೊಟ್ಟು, ಅದರಿಂದ ಕಾಯಿಲೆ ಬರೋದು. ಈ ಅಕ್ಕಿ ರಾಗಿ ನೀವು ಡೈಲಿ ಉಪಯೋಗಿಸೋಂಥ ಐಟಮು, ಅಗೇನ್ ಎಣ್ಣೆ, ಸಕ್ಕರೆ, ಮೇಜರ್ 3 ಐಟಮ್ ಚೇಂಜ್ ಮಾಡ್ಬೋದು. ನಿಮ್ಗೊಂದು 80% ಹೋಯ್ತು. ಅಲ್ಲಪ್ಪ ನಾನು 350 ರೂಪಾಯಿಂದ ಇವತ್ತು ಯಾರೋ ಗ್ರೂಪಲ್ಲಿ ಗನ್ಸಾಲೆಗೆ ಅಷ್ಟೊಂದು ಬಡವರು ತಿನ್ನೋಕ್ಕಾಗತ್ತಾ ಅಂತ. ಕಾಯಿಲೆ ನೀವು ಶ್ರೀಮಂತನ ಬಡವನ ಕೇಳ್ಕೊಂಬರೋದು. ನೀವು ಅಲ್ಲಿ ಲಕ್ಷಗಟ್ಟಲೆ ಇವತ್ತು ಹೋಗಿ ನನ್ನ ಫ್ರೆಂಡ್ ಅವ್ರನ್ನ ಹಾಸ್ಪಿಟ್ಲಿಗೆ ಕ್ಯಾನ್ಸರ್ ಸಣ್ಣ ಮೈನರು 1,70,000 ಹೇಳಿದ್ರು. BPL ಕಾರ್ಡ್ ಇದೆ, ಫ್ರೀ ಆಗುತ್ತೆ. ಆದ್ರೂ ನೀವು ಆ ಪೇಯ್ನ್ ಅನುಭವಿಸ್ಬೇಕು. ಏನೇ ಆದರೂ ಸ್ಕ್ಯಾನಿಂಗ್ ನಿಮ್ಗೆ ಫ್ರೀ ಆಗಲ್ಲ. ಇನ್ನು ಓಡಾಟ ಖರ್ಚು, ಟೆನ್ಷನ್ನು, ಆಸ್ಪತ್ರೆ ಮಲ್ಕೊಳ್ಳೋದು. ಅಕ್ಕಿ ನೀವು ಬೆಳೆಯೋಕ್ಕಾಗಿಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಳ್ಳಿ, ಕಾಯಿಲೆ ಗುಣ ಆಗುತ್ತೆ. ಕಾಯಿಲೆ ಬರಲ್ಲ, ಗುಣ ಆಗೋದಲ್ಲ, ಬರೋದಿಲ್ಲ. ಬಂದಿರೋ ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರಲ್ಲೂ ಬರದೇ ಇರೋದು ನೋಡ್ಕೊಳ್ಳೋದು ಉತ್ತಮ ಅಷ್ಟೇ. ಮೆಡಿಸಿನ್ ಬೇಕು ಅಂದರೆ ಇನ್ನು ಕೆಮಿಕಲ್ ಬಿಡಬೇಕು. ಮತ್ತು ಇನ್ನೇನು ನಿಮಗೆ ಫ್ಯೂಚರ್ ಇರೋದು ಅಗ್ರಿಕಲ್ಚರೇ. ಯಾವ ಇಂಜಿನಿಯರ್, ಡಾಕ್ಟ್ರು ಏನೂ ಇಲ್ಲ. 2 ಎಕರೆ ಜಮೀನು ಮಾಡಿಬಿಟ್ರೆ ಮಕ್ಳು ಬೆಳೆಸ್ಬಿಟ್ರೆ ಆಯಿತು. ಅವ್ರಿಗೆ ಅಷ್ಟೇ ಗೊತ್ತು ತಿನ್ಕೊಂಡಿರಿ. ನಂದು ಈ ಖರ್ಚೇನು ಮಂತ್ಲಿ 20,000 ಬೇಕು ನಂಗೆ ಅಷ್ಟೇ. ಈ ಫಾರಮ್ ಮೇಂಟೆನೆನ್ಸ್ ಸಂಬಳ ಕೊಡೋಕ್ಕೆ ಬೇಕು ಬಿಟ್ರೆ ನನ್ನ ಮನೆ ಖರ್ಚೇ ಇಲ್ಲ ನನಗೆ. ಭತ್ತ ಆಗೋಗಿದೆ, ತರಕಾರಿ ಸೊಪ್ಪು ಆಗೋಗಿದೆ. ಈಗ ಅಂಜೂರ ಬೆಳ್ಕೊಂಡಿದ್ದೀನಿ, ಬಾಳೆ ಬೆಳ್ಕೊಂಡಿದ್ದೀನಿ, ಲಿಚಿ ಹಾಕಿದ್ದೀನಿ, ದಾಳಿಂಬೆ ಹಾಕಿದ್ದೀನಿ. ಇನ್ನು ವೆರೈಟಿ ತರಕಾರಿಗಳು ಆ ಕಡೆ ಸೈಡ್ಗಳು ಒಂದು ಸತಿ ಹಾಕಿದ್ವಿ, ಲೇಬರ್ ಇಲ್ಲ, ಹೋಯಿತು. ಪುನಃ ಈಗ 3 ಮಂತ್ಸಿಂದ ಬಂದಿದ್ದಾರೆ, ಆಗ್ತಾಯಿದೆ. ಹಲಸಿನ ಗಿಡ ಹಾಕಿದ್ದೀವಿ, ಸೀಬೆ ಗಿಡ ಹಾಕಿದ್ದೀವಿ, ಕಂಚೆಕಾಯಿ, ಲಿಂಬೆಹಣ್ಣು. ಕಂಚೆಕಾಯಿ ಅಂದರೆ ನೀವು ಹಿರಳೆಕಾಯಿ ಅಂತೀರಿ, ಹಿರಳೆಕಾಯಿ ಅಂತಾರೆ. ರೋಡ್ ಸೈಡಲ್ಲಿ ಜ್ಯೂಸ್ ತೆಗೆದು ಕೊಡ್ತಾರಲ್ಲ, ಆ ಥರದ್ದು ಗಿಡ ಹಾಕ್ಕೊಂಡಿದ್ದೆ. ಅದು ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಏನು ಆಲ್ಮೋಸ್ಟ್ ಮುಗೀತು. ಸುವರ್ಣಗೆಡ್ಡೆ, ಬಸಳೆ ಸೊಪ್ಪು, ಇನ್ನು ಬಳ್ಳಿ ಆಲೂಗೆಡ್ಡೆ, ಈ ತರಕಾರಿಗಳು ಬೆಳೀತಾ ಇದ್ದೀವಿ. ಆರ್ಗ್ಯಾನಿಕ್ಕು ಪ್ಲಸ್ ನಾವು ಹೊರಗಡೆಯಿಂದ ತರದೇ ಇರೋದೇ ಆರ್ಗ್ಯಾನಿಕ್.